ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇಂದು ನಾವು ಈ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗುವಂತ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಮೊದಲನೇ ಆರ್ಟಿಕಲ್ ಆದಿ ತಿರುವತಿರೈ ಫೆಸ್ಟಿವಲ್ ಅಂತ. ಇದು ಎಲ್ಲಾಗ್ತಿದೆ ಅಂದ್ರೆ ತಮಿಳುನಾಡುವಲ್ಲಿ. ಯಾವ ಮಿನಿಸ್ಟ್ರಿ ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ. ಯಾಕೆ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ರಾಜೇಂದ್ರ ಚೋಳ 1025 AD ಅಥವಾ CE ಸೌತ್ ಈಸ್ಟ್ ಏಷ್ಯಾ ಎಕ್ಸ್ಪಿಡಿಷನ್ ರಾಜೇಂದ್ರ ಚೋಳ 1025 ಕ್ರಿಸ್ತಶಕ ಇಸ್ವಿಯಲ್ಲಿ ಸೌತ್ ಈಸ್ಟ್ ಏಷ್ಯಾ ಎಕ್ಸ್ಪಿಡಿಷನ್ ಕೈಗೊಳ್ತಾರೆ. ಕೈಗೊಂಡು ಇಂಡೋನೇಷ್ಯಾ ಮತ್ತೆ ಶ್ರೀಲಂಕಾ ಈ ಎರಡನ್ನೂ ಅವರ ಅಡಿಗೆ ತಗೋಬರ್ತಾರೆ. ಸೊ ಇದನ್ನ ಕಾಮಮರೇಟ್ ಮಾಡೋದಕ್ಕೆ ಆದಿ ತಿರುವತಿರೈ ಅಂತ ಫೆಸ್ಟಿವಲ್ನ ಮಿನಿಸ್ಟ್ರಿ ಆಫ್ ಕಲ್ಚರ್ ತಮಿಳುನಾಡು ಅಲ್ಲಿ ಆರ್ಗನೈಸ್ ಮಾಡ್ತಿದ್ದಾರೆ. ರಾಜೇಂದ್ರ ಚೋಳ ಬಗ್ಗೆ ಸ್ವಲ್ಪ ನೋಡೋಣ. ರಾಜೇಂದ್ರ ಚೋಳ 1014ನೇ ಇಸ್ವಿಯಿಂದ 1044ನೇ ಇಸ್ವಿಯವರೆಗೂ ಚೋಳ ರಾಜ್ಯವನ್ನ ಆಳ್ತಾರೆ. ಇವರ ತಂದೆ ಬಂದು ರಾಜರಾಜ ಚೋಳ 1. ರಾಜರಾಜ ಚೋಳ ಅವರ ಮಗನಾದ ರಾಜೇಂದ್ರ ಚೋಳ ತನ್ನ ಆಳ್ವಿಕೆಯಲ್ಲಿ ಇಂಡೋನೇಷ್ಯಾ ಮತ್ತೆ ಶ್ರೀಲಂಕಾ ಎಲ್ಲ ಗೆದ್ದು ವಾಪಸ್ ಬರೋದಕ್ಕೆ ಇದನ್ನ ಆದಿ ತಿರುವತಿರೈ ಫೆಸ್ಟಿವಲ್ ಅಂತ ನಾವು ಈ ವರ್ಷ 2025 ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹಾಗೆ ಇವ್ರಿಗೆ ಇದ್ದಿದ್ದ ಟೈಟಲ್ ಅಂದ್ರೆ ಗಂಗೈಕೊಂಡ ಚೋಳ ಅಂತ. ಯಾಕೆ ಗಂಗೈಕೊಂಡ ಚೋಳ ಅಂತ ಅಂತಿದ್ರು ಅಂದ್ರೆ ಇವರು ಆಳ್ತಿದ್ದಾಗ ಈ ಚೋಳ ರಾಜ್ಯ ಗಂಗಾ ನದಿಯಿಂದ ಪಶ್ಚಿಮ ಕನ್ಯಾಕುಮಾರಿವರೆಗೂ ಸ್ಥಾಪಿಸಿತ್ತು. ಅದಕ್ಕೆ ಇದನ್ನ ಗಂಗೈಕೊಂಡ ಚೋಳ ಅಂತ ಅವ್ರಿಗೆ ಟೈಟಲ್ ಕೊಟ್ಟು ಇವರ ಕ್ಯಾಪಿಟಲ್ ಸಹ ಗಂಗೈಕೊಂಡ ಚೋಳಪುರಂ ಅಂತ. ಸೊ ಇಷ್ಟು ರಾಜೇಂದ್ರ ಚೋಳ ಬಗ್ಗೆ ಗೊತ್ತಿರಬೇಕಾಗಿರೋ ಅಂಶಗಳು. ಇದ್ ಬಿಟ್ರೆ ಮೋದಿ ಅವರು, ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ಮೋದಿಜಿ ತಮಿಳ್ನಾಡು ಭೇಟಿ ಕೊಟ್ಟು ಅಲ್ಲಿ ಗಂಗೈಕೊಂಡ ಚೋಳಪುರಂಗೆ ವಿಸಿಟ್ ಮಾಡಿ ಈ ಫೆಸ್ಟಿವಲ್ನ ಚಾಲನೆ ನೀಡ್ತಾರೆ. ಸೊ ದಿಸ್ ಥಿಂಗ್ಸ್ ಯು ಹ್ಯಾವ್ ಟು ನೋ ಇನ್ ದಿಸ್ ಆರ್ಟಿಕಲ್. ಸೊ ನೆಕ್ಸ್ಟ್ ಅವರ್ ಟಾಪಿಕ್ ಇಸ್ ಈ ಮಾಲ್ಡೀವ್ಸ್ ಜೊತೆ ನಮ್ಮ ಒಂದು ಸಂಬಂಧ ಅಂದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್, ಇಂಡಿಯಾ ಅಂಡ್ ಮಾಲ್ಡೀವ್ಸ್. ಅರವತ್ತು ವರ್ಷಗಳು ಪೂರ್ತಿಯಾಗಿದೆ. ಸೊ ಇದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ವಿಸಿಟೆಡ್ ಮಾಲ್ಡೀವ್ಸ್. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಾನ್ ಟು UK ಆಲ್ಸೋ. UK ಅಲ್ಲಿ he has signed an FTA. ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ UK ಬಗ್ಗೆ, FTA ಸೈನ್ ಮಾಡಿರೋದ್ರ ಬಗ್ಗೆ. ಇವಾಗ ಮಾಲ್ಡೀವ್ಸ್ಗೆ ವಿಸಿಟ್ ಮಾಡಿದ್ದಾರೆ. ಯಾಕಂದ್ರೆ ವಿ ಹ್ಯಾವ್ ಕಂಪ್ಲೀಟೆಡ್ 60 years ಆಫ್ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ಸ್. ಸೊ ಈ ಮಾಲ್ಡೀವ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಇದ್ರ ಕ್ಯಾಪಿಟಲ್ ಬಂದು ಮಾಲೆ ಅಂತ. ಅಂಡ್ ಇಂಡಿಯಾ ಮತ್ತೆ ಮಾಲ್ಡೀವ್ಸ್ ಸೆಪರೇಟ್ ಮಾಡೋದು ಯಾವ ಚಾನಲ್ ಅಪ್ಪ ಅಂತ ಅಂದ್ರೆ ದಿಸ್ ಚಾನಲ್ ವಿಚ್ ಯು ಸಿ ಈಸ್ 8 ಡಿಗ್ರಿ ಚಾನಲ್. ಹಾಗೆ ಇಲ್ಲಿ ಮಿನಿಕಾಯ್ ಅಂತ ಐಲ್ಯಾಂಡ್ ಇರುತ್ತೆ. ಐ ವಿಲ್ ಶೋ ಯು. ಸೊ ಇದು 8 ಡಿಗ್ರಿ ಚಾನಲ್, ಇದು ಮಿನಿಕಾಯ್ ಐಲ್ಯಾಂಡ್ ಅಂತ. ಇಲ್ಲಿ ಕಾಣೋದು 9 ಡಿಗ್ರಿ ಚಾನಲ್. ಈ 9 ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತೆ ಲಕ್ಷದ್ವೀಪ್ನ ಸೆಪರೇಟ್ ಮಾಡುತ್ತೆ. ಅಂಡ್ ಇಲ್ಲಿ ಕಾಣ್ತಿರೋದು ತಮಿಳ್ನಾಡು ಅಂಡ್ ಶ್ರೀಲಂಕಾನ ಡಿಫರೆನ್ಸ್ ಮಾಡೋದು ಯಾವ್ದಂದ್ರೆ ಪಾಕ್ ಸ್ಟೇಟ್ ಅಂತ ಕರಿತೀವಿ. ಸೊ ದಿಸ್ ಪಾಕ್ ಸ್ಟೇಟ್ ಸೆಪರೇಟ್ಸ್ ತಮಿಳ್ನಾಡು ಅಂಡ್ ಶ್ರೀಲಂಕಾ. ಅಂದ್ರೆ ಇಂಡಿಯಾ ಮತ್ತೆ ಶ್ರೀಲಂಕಾನ ಸೆಪರೇಟ್ ಮಾಡೋದು ಯಾವುದು ಪಾಕ್ ಸ್ಟೇಟ್. ಅಂಡ್ ಇಲ್ಲಿ ಕಾಣಿಸ್ತಿರೋದು ಮಲ್ಲಕ ಸ್ಟೇಟ್ ಅಂತ.
ಸೊ ವೆನ್ ರಾಜೇಂದ್ರ ಚೋಳ ಹಿಂದಿನ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ರಾಜೇಂದ್ರ ಚೋಳ ಎಕ್ಸ್ಪಿಡಿಷನ್ ಕೈಗೊಂಡಾಗ ತಮಿಳ್ನಾಡುವಿಂದ ಶ್ರೀಲಂಕಾ ಅಂಡ್ ದೆನ್ ಈ ಸ್ಟೇಟ್ ಆಫ್ ಮಲ್ಲೊಕ್ಕ ಅಂಡ್ ದೆನ್ ಇಂಡೋನೇಷ್ಯಾ ಇದಿಷ್ಟು ದೇಶಗಳನ್ನ ತಮ್ಮ ಇನ್ಫ್ಲೂಯೆನ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ರಾಜೇಂದ್ರ ಚೋಳ ಅವರು. ಅಂಡ್ ಆಲ್ಸೋ ಇವಾಗ ಥೈಲ್ಯಾಂಡ್ ಇಲ್ಲಿದೆ, ಕ್ಯಾಂಬೋಡಿಯಾ ಇಲ್ಲಿದೆ, ಇವರಿಬ್ರು ಮಧ್ಯನೂ ಕ್ಲಾಶಸ್ ನಡೀತಾ ಇದೆ. ಸೊ ದಿಸ್ thing also you should be knowing. We will discuss it tomorrow probably. And yeah, as I told, this is Pak state. Idu 8-degree channel, this is 9-degree channel. And Maldives anta bandaga Maldives ಮತ್ತೆ ಇಂಡಿಯಾ ಎರಡು ಎಕ್ಸರ್ಸೈಸ್, ಮಿಲಿಟರಿ ಎಕ್ಸರ್ಸೈಸ್ ನ ಕೈಗೊಳ್ಳುತ್ತೆ. ಒಂದು ಎಕ್ಯುವೆರಿಯನ್ ಅಂತ. ಎಕ್ಯುವೆರಿಯನ್ ಬಂದು ಆರ್ಮಿ ಅಂದ್ರೆ ಭಾರತೀಯ ಸೇನಾಪಡೆ ಮತ್ತೆ ಮಾಲ್ಡೀವ್ಸ್ ನ ಆರ್ಮಿ ಎರಡೂ ಸೇರಿ ಎಕ್ಯುವೆರಿನ್ ಅಂತ ಮಾಡ್ತಾರೆ, ಮಿಲಿಟರಿ ಎಕ್ಸರ್ಸೈಸ್. ಅಂಡ್ ಒನ್ ಮೋರ್ ಎಕ್ಸರ್ಸೈಸ್ ಇಸ್ ದೋಸ್ತಿ 16 ಅಂತ. ಈ ದೋಸ್ತಿ 16 ಶ್ರೀಲಂಕಾ, ಇಂಡಿಯಾ ಅಂಡ್ ಮಾಲ್ಡೀವ್ಸ್ ಈ ಮೂರು ಕೋಸ್ಟ್ ಗಾರ್ಡ್ಸ್, ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದೆ, ಇಂಡಿಯನ್ ಕೋಸ್ಟ್ ಗಾರ್ಡ್, ಶ್ರೀಲಂಕನ್ ಕೋಸ್ಟ್ ಗಾರ್ಡ್ ಅಂಡ್ ಮಾಲ್ಡೀವ್ಸ್ ಕೋಸ್ಟ್ ಗಾರ್ಡ್, ಈ ಮೂರು ಸೇರ್ಕೊಂಡು ದೋಸ್ತಿ 16 ಅಂತ ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ಇಂಡಿಯಾ, ಸಿನ್ಸ್ ಅವರ್ ಪ್ರೈಮ್ ಮಿನಿಸ್ಟರ್ ಹಸ್ ಗಾನ್ ಟು ಮಾಲ್ಡೀವ್ಸ್, ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ವಾ? ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ 2 ಭೀಷ್ಮ್ ಕ್ಯೂಬ್ಸ್. ಎರಡು ಭೀಷ್ಮ್ ಕ್ಯೂಬ್ಸ್ ನ ಮಾಲ್ಡೀವ್ಸ್ಗೆ ನಾವು ಗಿಫ್ಟ್ ಆಗಿ ಕೊಟ್ಟಿದ್ದೀವಿ. ಏನಿದು ಭೀಷ್ ಕ್ಯೂಬ್ಸ್ ಅಂತ ಅಂದ್ರೆ, ಇಟ್ ಈಸ್ ಒಂದು ಚಿಕ್ಕದಾದ ಪೋರ್ಟಬಲ್ ಹಾಸ್ಪಿಟಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಕಾಣ್ತಿರ್ಬೋದು ಭೀಷ್ ಕ್ಯೂಬ್ ಅಂತ. ಇದನ್ನ ಆರೋಗ್ಯ ಮೈತ್ರಿ ಅಂತಾನೂ ಕರೀತಾರೆ. ಈ ಒಂದು ಭೀಷ್ ಕ್ಯೂಬ್ 72 ಗಂಟೆಗಳ ಕಾಲ, ಅಂದ್ರೆ 72 hours, ಅಪ್ ಟು 200 ಸೋಲ್ಜರ್ಸ್, ಇಲ್ಲಿ ಕಾಣ್ತಿರ್ಬೋದು. ಈ ಅಕಸ್ಮಾತ್ ಏನಾದ್ರೂ ವಾರ್ ಅಲ್ಲಿ ಯಾರಾದ್ರೂ ಗಾಯಾಳುಗಳನ್ನ ಟ್ರೀಟ್ ಮಾಡೋದಕ್ಕೆ ಭೀಷ್ ಕ್ಯೂಬ್, ಇಟ್ ಈಸ್ ಪೋರ್ಟಬಲ್, ಅಲ್ಲೇ ತಗೊಂಡೋಗಿ ಅವ್ರನ್ನ ಅಲ್ಲೇ ಟ್ರೀಟ್ ಮಾಡುವಂತಹ ಒಂದು ಉಪಕರಣ ಭೀಷ್ ಕ್ಯೂಬ್. ಸೊ ಅಪ್ ಟು 200 ಸೋಲ್ಜರ್ಸ್ನ ಅವ್ರ ಅಪ್ ಟು 200 ಪೀಪಲ್ನ ನಾವು ಟ್ರೀಟ್ ಮಾಡ್ಬೋದು. ಇದರಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ, ಒಂದು ICU ಸಹ ಇದರಲ್ಲೇ ಇರುತ್ತೆ, ಆ್ಯಂಡ್ ಒಂದು ಆಪರೇಟಿಂಗ್ ಥಿಯೇಟರ್ ಸಹ ಇದರಲ್ಲೇ ಇರುತ್ತೆ. ಸೊ ಆಪರೇಷನ್ ಸಹ ಮಾಡ್ಬೋದು, ಆ್ಯಂಡ್ ICU ಇಂಟೆನ್ಸಿವ್ ಕೇರ್ ಯೂನಿಟ್ ಸಹ ಆ ಕ್ಯೂಬ್ ಒಳಗಡೆನೆ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಸಪೋರ್ಟ್ಸ್ 6 ಕ್ರೂ ಮೆಂಬರ್ಸ್, ಅಂದ್ರೆ 6 ಜನ ಡಾಕ್ಟರ್ಸ್ನ ಇಟ್ಕೊಳ್ಬೋದು ಈ ಕ್ಯೂಬ್ ಅಲ್ಲಿ. 6 ಜನ 200 ಜನರನ್ನ ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಅಂಡ್ 72 ಗಂಟೆಗಳ ಕಾಲ ಇದು ಆಕ್ಸಿಜನ್ ಅಂಡ್ ಕ್ರಿಟಿಕಲ್ ಏನೇನು ನೆಸೆಸರಿ ಇರುತ್ತೆ ಅದನ್ನೆಲ್ಲ ಸಪ್ಲೈ ಮಾಡೋಕ್ಕೆ ಕೇಪಬಿಲಿಟಿ ಅದಕ್ಕಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಭೀಷ್ ಕ್ಯೂಬ್. ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ರಾಮ್ಸರ್ ಕನ್ವೆನ್ಷನ್. ಈ ರಾಮ್ಸರ್ ಕನ್ವೆನ್ಷನ್ ನ COP 15 ಎಲ್ಲಿ ನಡೀತಿದೆ ಅಂದ್ರೆ ಜಿಂಬಾಬ್ವೆಯಲ್ಲಿ ನಡೀತಿದೆ. ಸೊ ಈ ಜಿಂಬಾಬ್ವೆದು ಕ್ಯಾಪಿಟಲ್ ಬಂದು ಹರಾರೆ ಅಂತ. ಜಿಂಬಾಬ್ವೆಯಲ್ಲಿ ಇನ್ನೊಂದು ಜಾಂಬೇಜಿ ನದಿ, ಜಾಂಬೇಜಿ ರಿವರ್ ಸಹ ಹರಿಯುತ್ತೆ. ಈ ಜಾಂಬೇಜಿ ರಿವರ್ ಅಲ್ಲಿ ವಿಕ್ಟೋರಿಯಾ ಫಾಲ್ಸ್ ಅಂತ ಇದೆ. ಇದೆಲ್ಲ ಕ್ವೆಶನ್ಸ್ ಕೇಳುವಂತಹ ಟಾಪಿಕ್ಸ್ ಎಕ್ಸಾಮ್ಸ್ ಅಲ್ಲಿ. ವಿಕ್ಟೋರಿಯಾ ಫಾಲ್ಸ್ ಯಾವ ರಿವರ್ ಅಲ್ಲಿ ಅಂತ ಅಂದ್ರೆ ಜಾಂಬೇಜಿ, ಎಲ್ಲಿದೆ ಅಂದ್ರೆ ಜಿಂಬಾಬ್ವೆ. ಅಂಡ್ ಈ ವಿಕ್ಟೋರಿಯಾ ಫಾಲ್ಸ್ ಎಲ್ಲಿದೆ ಅಲ್ಲಿ ಈ ರಾಮ್ಸರ್ ಕನ್ವೆನ್ಷನ್ ನ ಆರ್ಗನೈಸ್ ಮಾಡಿದ್ದಾರೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ರೆ ಏನು ಅಂದ್ರೆ, ಎಷ್ಟು ಜನ ಪಾರ್ಟೀಸ್ ಇರ್ತಾರೆ ಟು ದಟ್ ರಾಮ್ಸರ್ ಕನ್ವೆನ್ಷನ್, ಅಂದ್ರೆ ಎಷ್ಟು ಕಂಟ್ರೀಸ್ ಅದರಲ್ಲಿ ಭಾಗಿಯಾಗಿರ್ತಾರೆ, ಅವರೆಲ್ಲ ಒಂದ್ ಕಡೆ ಕೂತಿ ಡಿಸ್ಕಷನ್ ಮಾಡ್ತಾರೆ. ಸೊ ಫಾರ್ ದಿಸ್ ಡಿಸ್ಕಷನ್ ಅಂಡ್ ದೇ ವಿಲ್ ಟೇಕ್ ಸಮ್ ಕೀ ಡಿಸಿಷನ್ಸ್. ಈ ಡಿಸ್ಕಷನ್ಸ್ ಮತ್ತೆ
ಡಿಸಿಷನ್ಸ್ ನ ತಗೊಳ್ಳುವಂತ ಒಂದು ಕಾನ್ಫರೆನ್ಸ್ಗೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ರಯನಿಯಲ್ ಆಗಿರುತ್ತೆ. ಟ್ರಯನಿಯಲ್ ಅಂದ್ರೆ 3 years once. 3 ವರ್ಷಕ್ಕೆ ಒಂದ್ಸರಿ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಮಾಡ್ತಾರೆ. ಸೊ ಈ ಕಾನ್ಫರೆನ್ಸ್ ಆಫ್ COP15 ವಾಸ್ ಇನ್ ಜಿಂಬಾಬ್ವೆ. ಹಾಗಿದ್ರೆ COP14 ಯಾವಾಗಿತ್ತು ಅಂದ್ರೆ 3 ವರ್ಷಕ್ಕೆ ಒಂದ್ಸರಿ ಅಂದ್ರೆ ಇದು 2025. ಸೊ COP14 2022 ಅಲ್ಲಿ ಎಲ್ಲಿ ನಡೀತು ಅಂದ್ರೆ ವುಹಾನ್ ನಿಮ್ಗೆ ಗೊತ್ತಿರ್ಬೇಕು, ಕರೋನಾ ಬಂದಿದ್ದ ಜಾಗ ವುಹಾನ್. ಸೊ ಈ 2022 ಅಲ್ಲಿ COP14 ವುಹಾನ್ ನಲ್ಲಿ ನಡೀತು ಈ ಸಮ್ಮಿಟ್. ಸೊ ರಾಮ್ಸರ್ ಕನ್ವೆನ್ಷನ್ ಬಗ್ಗೆ ಮಾತಾಡೋಣ. ವಾಟ್ ಈಸ್ ದಿಸ್ ರಾಮ್ಸರ್ ಕನ್ವೆನ್ಷನ್ ಅಂದ್ರೆ, ದಿಸ್ ಕನ್ವೆನ್ಷನ್ ಈಸ್ ಫಾರ್ ಪ್ರೊಟೆಕ್ಷನ್ ಆಫ್ ವೆಟ್ಲ್ಯಾಂಡ್ಸ್. ಯಾವಾಗ ಇದು ಬಂತು ಅಂದ್ರೆ 1971 ಅಲ್ಲಿ. 1971 ಅಲ್ಲಿ ನಮ್ಮ ಈ ವೆಟ್ಲ್ಯಾಂಡ್ಸ್ ಎಲ್ಲ ಡಿಗ್ರೇಡ್ ಆಗ್ತಿದೆ, ಇದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಏನಾದ್ರು ಮಾಡಬೇಕು, ಸೊ ಇದನ್ನ ಸೇಫ್ ಗಾರ್ಡ್ ಮಾಡಬೇಕು ಅಂತ ಕಂಟ್ರೀಸ್ ಎಲ್ಲ ಕೂತು ಡಿಸಿಷನ್ ತಗೊಂಡಾಗ ರಾಮ್ಸರ್ ಕನ್ವೆನ್ಷನ್ ಅಂತ ಒಂದು ಆರ್ಗನೈಸೇಷನ್ ಉಟ್ಕೊಳ್ಳುತ್ತೆ. ಈ ರಾಮ್ಸರ್ ಕನ್ವೆನ್ಷನ್ ಎಲ್ಲಿದೆ ಅಂದ್ರೆ ಇರಾನ್ ಅಲ್ಲಿ ಒಂದು ಜಾಗ ಇದೆ, ಜಾಗದ ಹೆಸರು ರಾಮ್ಸರ್. ಈ ರಾಮ್ಸರ್ ಅಲ್ಲಿ ಈ ಡಿಸಿಷನ್ ತಗೊಂಡಿರೋದ್ರಿಂದ ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತಾನೆ ಕರೀತಾರೆ. ಅಂಡ್ ವೆನ್ ಡಿಡ್ ಇಂಡಿಯಾ ಜಾಯಿನ್ ದಿಸ್ ರಾಮ್ಸರ್ ಕನ್ವೆನ್ಷನ್ ಅಂದ್ರೆ 1982. 1982ರಲ್ಲಿ ಇಂಡಿಯಾ ಇಸ್ ರಾಮ್ಸರ್ ಕನ್ವೆನ್ಷನ್ಗೆ ಜಾಯಿನ್ ಆಗ್ತಾರೆ. ದಿಸ್ ಇಸ್ ಅಬೌಟ್ ರಾಮ್ಸರ್ ಕನ್ವೆನ್ಷನ್. ನಮ್ಮ ಇಂಡಿಯಾದಲ್ಲಿ ಎಷ್ಟು ರಾಮ್ಸರ್ ಸೈಟ್ಸ್ ಇದಾವೆ ಅಂದ್ರೆ ಇವಾಗ 91 ರಾಮ್ಸರ್ ಸೈಟ್ಸ್ ಇದೆ. 2 ನ್ಯೂ, 2 ಹೊಸದಾಗಿ ರಾಜಸ್ಥಾನಲ್ಲಿ ಆಗಿದೆ. ಈ 91ರಲ್ಲಿ 2 ರಾಜಸ್ಥಾನಲ್ಲಿ ಆಗಿದೆ. 2 ಯಾವ್ಯಾವ್ದು ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ವಿಲ್ ಕಮ್ ಟು ಅವರ್ ಒನ್-ಲೈನರ್ಸ್. IIM ಅಹಮದಾಬಾದ್. IIM ಅಹಮದಾಬಾದ್ ಫಸ್ಟ್ ಓವರ್ಸೀಸ್ ಕ್ಯಾಂಪಸ್ನ ಸ್ಥಾಪಿಸಿದ್ದಾರೆ. ಎಲ್ಲಿ ಅಂತ ಕೇಳ್ತಾರೆ. ಸೊ ಇಟ್ ವಿಲ್ ಬಿ ಇನ್ ದುಬೈ, UAE. ದುಬೈ ಅಲ್ಲಿ IIM ಅಹಮದಾಬಾದ್ ಫಸ್ಟ್ ಓವರ್ಸೀಸ್ ಕ್ಯಾಂಪಸ್ನ ಸ್ಥಾಪಿಸಿದ್ದಾರೆ. ದಟ್ ಈಸ್ ಅಬೌಟ್ ದಿಸ್ ಒನ್. ಇರಾನ್ ಸ್ಯಾಟಲೈಟ್ ಇದ್ರ ಹೆಸರು ಬಂದು ನಾಹಿದ್ 2 ಅಂತ. ಇದು ಒಂದು ಟೆಲಿಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿರುತ್ತೆ. ಅಂಡ್ ಈ ನಾಹಿದ್ 2 ಸ್ಯಾಟಲೈಟ್ ನ ಲಾಂಚ್ ಮಾಡಕ್ಕೆ ಹೆಲ್ಪ್ ಮಾಡಿದ ದೇಶ ಯಾವ್ದಪ್ಪ ಅಂತ ಅಂದ್ರೆ ಅದು ರಷ್ಯಾ. ತನ್ನ ಸಾಯುಜ್ ರಾಕೆಟ್, ರಷ್ಯಾ ಅದು ಸಾಯುಜ್ ರಾಕೆಟ್ ಅಲ್ಲಿ ಲಾಂಚ್ ಮಾಡಿದ್ದು ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ ನಾಹಿದ್ 2. ಇಟ್ ಬಿಲಾಂಗ್ಸ್ ಟು ಇರಾನ್. ಇಟ್ ಈಸ್ ಅ ಟೆಲಿಕಮ್ಯುನಿಕೇಶನ್ ಸ್ಯಾಟಲೈಟ್. ಎಕ್ಸರ್ಸೈಸ್ ಡ್ರೋನ್ ಪ್ರಹಾರ್ ಯಾರು ಮಾಡಿದ್ದು ಅಂದ್ರೆ ಇಂಡಿಯನ್ ಆರ್ಮಿ. ಎಲ್ಲಿ ಮಾಡಿದ್ದು ಅಂದ್ರೆ ಅರುಣಾಚಲ್ ಪ್ರದೇಶ್. ಈ ಡ್ರೋನ್ಸ್ ನ ರಿಯಲ್ ಟೈಮ್ ಬ್ಯಾಟಲ್ ಸಿಚುಯೇಷನ್ಸ್ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಈ ಒಂದು ಎಕ್ಸರ್ಸೈಸ್ ಡ್ರೋನ್ ಪ್ರಹಾರ್ನ ಮಾಡ್ತಾರೆ. ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡಿದ್ದು ಅರುಣಾಚಲ್ ಪ್ರದೇಶ್ ಅಲ್ಲಿ. ಎಕ್ಸರ್ಸೈಸ್ ಬೋಲ್ಡ್ ಕುರುಕ್ಷೇತ್ರ ಇಸ್ ಬಿಟ್ವೀನ್ ಸಿಂಗಪುರ್ ಅಂಡ್ ಇಂಡಿಯಾ. ಇದು ಎಲ್ಲಿ ನಡೆದಿದೆ ಅಂದ್ರೆ ಇವಾಗ ಜೋಧ್ಪುರ್ ಅಲ್ಲಿ 2025 ಎಡಿಷನ್ ಆಫ್ ಎಕ್ಸರ್ಸೈಸ್ ಬೋಲ್ಡ್ ಕುರುಕ್ಷೇತ್ರ has taken place in Jodhpur. ಟ್ರೇಸರ್ ಮಿಷನ್ ಏನಪ್ಪಾ ಅಂದ್ರೆ USA ನಾಸಾದು ಒಂದು ಮಿಷನ್ ಫಾರ್ ವಾಟ್, ಟು ಸ್ಟಡಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ, ಈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಪ್ರೊಟೆಕ್ಟ್ ಅಸ್ ಫ್ರಮ್
ಸೋಲಾರ್ ಫ್ಲೇರ್ಸ್. ಸೂರ್ಯನಿಂದ ಬರುವ ಶಾಖದಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು ಯಾರು ಅಂದ್ರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ವಿಲ್ ಬಿ ಲೈಕ್ ದಿಸ್. ಅಂಡ್ ಸಂದು ಸೋಲಾರ್ ಫ್ಲೇರ್ಸ್ ಬಂದ್ರೆ ಇಟ್ ವಿಲ್ ರಿಪೆಲ್ ಬ್ಯಾಕ್, ಅಂದ್ರೆ ರಿಫ್ಲೆಕ್ಟ್ ಮಾಡಿಬಿಡುತ್ತೆ ಸೋಲಾರ್ ಫ್ಲೇರ್ಸ್ನ. ಬಟ್ ಈ ಜಾಗದಲ್ಲಿ ಎಲ್ಲಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಇರುತ್ತೆ ಆ ಜಾಗದಲ್ಲಿ ಸೋಲಾರ್ ಫ್ಲೇರ್ಸ್ ಎಂಟರ್ ಆಗಿ ಇಟ್ ವಿಲ್ ಕ್ರಿಯೇಟ್ ಸಮಥಿಂಗ್ ಕಾಲ್ಡ್ ಆಸ್ ಅರೋರಾ. ಸಂದು ಸೋಲಾರ್ ಫ್ಲೇರ್ಸ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ವೀಕ್ ಇದೆಯಾ ಅಲ್ಲಿ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿರೋ ಅಯಾನ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಥವಾ ಇಂಟರಾಕ್ಟ್ ಮಾಡಿದಾಗ ಅರೋರಾ ಫಾರ್ಮ್ ಆಗುತ್ತೆ. ಈ ಅರೋರಾ ಎರಡು ತರ. ನದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇದನ್ನ ಅರೋರಾ ಬೋರಿಯಾಲಿಸ್ ಅಂತಾರೆ, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇದನ್ನ ಅರೋರಾ ಆಸ್ಟ್ರಾಲಿಸ್ ಅಂತ ಕರೀತಾರೆ. ದಿಸ್ ವಾಸ್ ಅ ಕ್ವೆಶನ್ ಆಸ್ಕ್ಡ್ ಇನ್ UPSC ಮೇನ್ಸ್ ಆಲ್ಸೋ ಇನ್ ದ ಇಯರ್ 2024. ಯಾಕೆ 2024 ಅಲ್ಲಿ ಕೇಳಿದ್ರು ಅಂತ ಅಂದ್ರೆ ಲಡಾಖ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಲಡಾಖ್ ಅಲ್ಲಿ ಈ ಅರೋರಾನ ನಾವು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸಿಕ್ತು. ದಟ್ ಈಸ್ ವೈ 2024 ಅಲ್ಲಿ UPSC had asked this question in mains. So this is how important is current affairs. ಇಲ್ಲಿ ಬರೋ ನ್ಯೂಸ್ ಕೇವಲ ಪ್ರಿಲಿಮ್ಸ್ ಮಾತ್ರ ಅಲ್ಲ, ಮೇನ್ಸ್ಗೆ ಸಹ ಯೂಸ್ ಆಗುತ್ತೆ. ಯು ಶುಡ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್. So coming to our last one-liner, new chairman of IRDAI. IRDAI ಅಂದ್ರೆ Insurance Regulatory and Development Authority of India. So ಇನ್ಶೂರೆನ್ಸ್ ನ ರೆಗ್ಯುಲೇಟ್ ಮಾಡಕ್ಕೆ ಇರೋ ಆರ್ಗನೈಸೇಷನ್ is IRDAI and its headquarter is in ಇವಾಗ ಹೈದರಾಬಾದ್ ಅಲ್ಲಿ ಇದೆ. ಮುಂಚೆ ಡೆಲ್ಲಿಯಲ್ಲಿತ್ತು, ಇವಾಗ ಇದನ್ನ ಶಿಫ್ಟ್ ಮಾಡಿ ಹೈದರಾಬಾದ್ಗೆ ತಂದಿದ್ದಾರೆ IRDAI ಹೆಡ್ ಕ್ವಾರ್ಟರ್ಸ್ನ. ಸೊ ನ್ಯೂ ಚೇರ್ಮನ್ ಬಂದು ಅಜಯ್ ಸೇಠ್ ಅಂತ. So Ajay Seth has been appointed as new chairman of IRDAI. So this is it for today's class, and we will meet tomorrow with some other important articles. Thank you.